ನಮಸ್ಕಾರ ಸ್ನೇಹಿತರೆ. ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಹಿತಿಯ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ಈ ಕೋಳಿಗಳಿಗೆ 35 ದಿನ ಕಂಪ್ಲೀಟ್ ಆಗ್ತದೆ. ಹಾಗೆ ಈ ಲಿಫ್ಟಿಂಗ್ ಕೂಡ ಆಗ್ತದೆ. ಇವತ್ತು ಮಾರ್ಕೆಟಲ್ಲಿ ಬೇಡಿಕೆ ಇರೋದ್ರಿಂದ 2 kg ಬಾಡಿ ವೆಯ್ಟ್ ಬಂದಿದೆ. ಇವಾಗ 2 kg ಕ್ರಾಸ್ ಆಗ್ಬೋದು. ಕಾರಣದಿಂದ ಬೇಗ ಖಾಲಿ ಆಗ್ತದೆ ಕೋಳಿಗಳು. ತೊಂದರೆ ಇಲ್ಲ, ಏನೂ ಸಮಸ್ಯೆ ಇಲ್ಲ. 2 kgಗೆ ಖಾಲಿ ಆದರೆ ಏನು ನಮಗೆ ಫಾರ್ಮರ್ಸಿಗೆ ಏನು ದೊಡ್ಡ ಲಾಸ್ ಆಗೋದಿಲ್ಲ. ಹಾಗಾಗಿ ಈ ಕೋಳಿ ಲಿಫ್ಟ್ ಆಗುವ ಮೊದಲು ನಾವು ಏನೆಲ್ಲ ಕೆಲಸವನ್ನು ಮಾಡಬೇಕಾಗ್ತದೆ ಅದ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಕೋಳಿಗಳು ಲಿಫ್ಟ್ ಆಗುವ ಪೂರ್ವದಲ್ಲಿ ನಾವು ಏನು ಮಾಡಬೇಕಂತ ಹೇಳಿದರೆ, ಅವುಗಳಿಗೆ ನಾವು ಫೀಡರಲ್ಲಿ ಜಾಸ್ತಿ ಫೀಡ್ ಉಳಿಯದಂತೆ ನೋಡ್ಕೊಳ್ಬೇಕು. ತುಂಬ ಫೀಡನ್ನು ಫೀಡರಿಗೆ ಲೋಡ್ ಮಾಡಲಿಕ್ಕೆ ಹೋಗಬಾರ್ದು. ಆದಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ನಾವು ಫೀಡರಿಗೆ ಹಾಕಬೇಕಾಗ್ತದೆ. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ, ನಮಗೆ ನೆಕ್ಸ್ಟ್ ಸ್ವಲ್ಪ ಕೆಲಸದ ಹೊರೆ ಕಡಿಮೆ ಆಗ್ತದೆ. ಯಾಕೆಂತ ಹೇಳಿದರೆ, ಪುನಃ ಫೀಡರಿಂದ ಫೀಡ್ ತೆಗೆದು ಚೀಲಕ್ಕೆ ತುಂಬಿಸುವಂಥದ್ದು, ಈ ಎಲ್ಲ ಜಂಜಾಟದಿಂದ ಸ್ವಲ್ಪ ನಾವು ಮುಕ್ತವಾಗ್ಬೋದು. ಹಾಗೆ ನಾವು ಕೋಳಿ ಲಿಫ್ಟ್ ಆಗುವ ಒಂದು 3 ಗಂಟೆ ಮೊದಲು 3-4 ಗಂಟೆ ಮೊದಲು ಫೀಡರನ್ನು ನಾವು ಲಿಫ್ಟ್ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ, ಕೋಳಿಗಳು ಲೋಡಿಂಗಿಗೆ ಪೂರ್ವದಲ್ಲಿ ಅವುಗಳಿಗೆ ಫೀಡ್ ಸಿಗದ ಹಾಗೆ ನಾವು ನೋಡ್ಕೊಳ್ಬೇಕು. ನಾವು ನಿಗದಿತ ಸಮಯಕ್ಕೆ ಸರಿಯಾಗಿ ನಾವು ಫೀಡನ್ನು ಲಿಫ್ಟ್ ಮಾಡಲಿಲ್ಲ ಅಂತ ಹೇಳಿದರೆ, ಈಗ ಕೋಳಿಯನ್ನು ಪರ್ಚೇಸ್ ಮಾಡಲಿಕ್ಕೆ ಬಂದವರಿಗೆ ಗೊತ್ತಾಗ್ತದೆ. ಯಾಕೆಂದರೆ ಕೋಳಿಯನ್ನು ಕ್ರಾಪನ್ನು ಚೆಕ್ ಮಾಡಿದರೆ, ಈಗ ಫೀಡ್ ತಿಂದಿದ್ದು ಎಲ್ಲಿ ಹೋಗಿ ಶೇಖರಣೆ ಆಗ್ತದೆ, ಅದನ್ನು ಮುಟ್ಟಿದ ತಕ್ಷಣ ಅಲ್ಲಿ ಫೀಡ್ ಇರುವುದು ಗಮನಕ್ಕೆ ಬರ್ತದೆ. ಆ ತಿಂದ ಫೀಡು ಸಂಪೂರ್ಣವಾಗಿ ಜೀರ್ಣವಾಗಲಿಕ್ಕೆ ಒಂದು 3 ಗಂಟೆಯ ಸಮಯ ಬೇಕಾಗ್ತದೆ. ಆ ಕಾರಣಕ್ಕಾಗಿ ಅವರು 3 ಗಂಟೆ ಮೊದಲು ಫೀಡನ್ನು ಲಿಫ್ಟ್ ಮಾಡಬೇಕು ಅನ್ನುವಂಥ ಒಂದು ನಿಯಮ ಇರ್ತದೆ. ಇನ್ ಕೇಸ್ ನಾವು ಅಷ್ಟು ಸಮಯ ಎಲ್ಲಿಯಾದರೂ ಫೀಡನ್ನು ಲಿಫ್ಟ್ ಮಾಡಲಿಲ್ಲ ಅಂತ ಹೇಳಿದರೆ ಏನು ಮಾಡ್ತಾರೆ ಪರ್ಚೇಸ್ ಬಂದವರು ಅಂತ ಹೇಳಿದರೆ, ಒಂದಷ್ಟು ಕೆಜಿಯ ಕೋಳಿಯ ತೂಕದಲ್ಲಿ ಕಡಿತ ಮಾಡ್ತಾರೆ. ಯಾಕೆಂತ ಹೇಳಿದರೆ ಅವರಿಗೆ ಕೂಡ ಲಾಸ್ ಆಗ್ತದೆ. ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಇವಾಗ ನಾವು ಕೋಳಿಯನ್ನು ಹಿಡಿದು ಅವರ ಕ್ರೇಟಿಗೆ ಹಾಕಿ ತೂಕ ಮಾಡಿ ಅವರ ಗಾಡಿಗೆ ಲೋಡ್ ಮಾಡಿದಾಗ, ಅಲ್ಲಿ ಇವಾಗ ಹಿಕ್ಕೆ ರೂಪದಲ್ಲಿ ಅದು ತುಂಬ ಅಲ್ಲಿ ಅವರ ಗಾಡಿಯಲ್ಲಿ ಶೇಖರಣೆ ಆಗ್ತಾ ಹೋಗ್ತದೆ. ಆವಾಗ ಅದು ಒಂದಷ್ಟು ಕೆಜಿ ವೆಯ್ಟ್ ಅನ್ನತಕ್ಕಂಥದ್ದು ಅವರಿಗೆ ಲಾಸ್ ಆಗೋ ಕಾರಣದಿಂದ ಆ ವೆಯ್ಟನ್ನು ನಮ್ಮಿಂದನೇ ಕಡಿತಗೊಳಿಸ್ತಾರೆ. ಆ ಕಾರಣದಿಂದ ನಮಗೆ ಅದು ಆಗಬಾರ್ದು ಅಂತ ಹೇಳಿದರೆ, ನಾವು ಒಂದು 3 ಗಂಟೆಯ ಮೊದಲೇ ನಾವು ಫೀಡನ್ನು ಲಿಫ್ಟ್ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಆ ರೀತಿಯ ಲಾಸಿಂದ ನಾವು ಪಾರಾಗಬೇಕಿದ್ರೆ ನಾವು ಮುಖ್ಯವಾಗಿ ಈ ಫೀಡ್ ಅನ್ನತಕ್ಕಂಥದ್ದು ಒಂದು 3 ಗಂಟೆ ಪೂರ್ವದಲ್ಲಿ ನಾವು ಅವುಗಳಿಗೆ ಸಿಗದಂತೆ ಲಿಫ್ಟ್ ಮಾಡಿ ಇರಲೇಬೇಕು. ಈ ರೀತಿ ನಾವು ಫೀಡ್ ಲಿಫ್ಟ್ ಮಾಡೋದ್ರಿಂದ ಫಾರ್ಮರ್ಸಿಗೆ ಯಾವ ರೀತಿಯಲ್ಲಿಯೂ ಲಾಸ್ ಆಗೋದಿಲ್ಲ. ಲಾಸ್ ಆಗೋದು ಯಾವಾಗ ಅಂತ ಹೇಳಿದರೆ, ಫೀಡ್ ನಾವು ಅವಕ್ಕೆ ಸಪ್ಲೈ ಮಾಡಿದರೆ ಮಾತ್ರ ನಾವು ಲಾಸ್ ಆಗ್ತೀವಿ. ಈ ಕಡೆ ಒಂದು ಏನಂತ ಹೇಳಿದರೆ ಫೀಡ್ ಕೂಡ ತಿಂದಿರ್ತದೆ. ಆ ಕಡೆ ಪರ್ಚೇಸಿಗೆ ಬಂದವರು ವೆಯ್ಟ್ ಲಾಸ್ ರೂಪದಲ್ಲಿ ಒಂದಿಷ್ಟು ಕೋಳಿಯ ತೂಕವನ್ನು ಕಡಿತಗೊಳಿಸ್ತಾರೆ. ನಮಗೆ 2 ಕಡೆಯಿಂದನೂ ಕೂಡ ಲಾಸ್ ಆಗ್ತದೆ. ಆ ಕಾರಣದಿಂದಾಗಿ ನಾವು ಫೀಡ್ ಲಿಫ್ಟ್ ಮಾಡೋದು ಅತಿ ಮುಖ್ಯ. ಹಾಗೆ ಸ್ನೇಹಿತರೆ, ಇಲ್ಲಿ ಫೀಡನ್ನು ಮಾತ್ರ ನಾವು ಲಿಫ್ಟ್ ಮಾಡಬೇಕು. ಅವುಗಳಿಗೆ ನೀರಿನ ಸಪ್ಲೈಯನ್ನು ನಾವು ಅದರಿಂದ ಕಡಿತಗೊಳಿಸಬಾರ್ದು. ನೀರು ಅವುಗಳಿಗೆ ಅತಿ ಮುಖ್ಯ. ನೀರನ್ನು ಮಾತ್ರ ನಾವು ಕೊಡಬೇಕು. ಇಲ್ಲಿ ಫೀಡ್ ಮಾತ್ರ ನಾವು ಕೊಡಲಿಕ್ಕೆ ಹೋಗಬಾರ್ದು. ಅಷ್ಟೇ ಇರತಕ್ಕಂಥದ್ದು. ಸ್ನೇಹಿತರೆ, ಇದಿಷ್ಟು ಲಿಫ್ಟಿಂಗ್ ಪೂರ್ವದಲ್ಲಿ ನಾವು ಮಾಡಬೇಕಾದಂಥ ಕೆಲಸ. ಇನ್ನು ಲಿಫ್ಟಿಂಗ್ ಸಮಯದಲ್ಲಿ ಏನೆಲ್ಲ ಮಾಡಬೇಕು, ಒಳಗಡೆ ಬೆಳಕಿನ ವ್ಯವಸ್ಥೆ ಹೇಗಿರಬೇಕು, ಹೇಗೆ ಲೋಡ್ ಮಾಡ್ತಕ್ಕಂಥದ್ದು, ಹಾಗೆ ಎಷ್ಟು ವೆಯ್ಟ್ ಬಂತು, ಇದರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.